ಹಿಂದಿನ ತರಗತಿಯಲ್ಲಿ ಕಲಿತಂಥ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳನ್ನು ಮತ್ತೊಮ್ಮೆ ನೋಡೋಣ. ನಾವು ಒಟ್ಟು 5 ಕಾರಣಗಳನ್ನು ಗಮನಿಸಿದ್ದೆವು. ರಾಜಕೀಯ ಕಾರಣ, ಆರ್ಥಿಕ ಕಾರಣ, ಸೈನಿಕ ಕಾರಣ, ಆಡಳಿತಾತ್ಮಕ ಕಾರಣ ಹಾಗೂ ತಕ್ಷಣದ ಕಾರಣ. ಈ ಎಲ್ಲ ಕಾರಣಗಳಿಂದಾಗಿ ನಡೆದಂಥ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಬ್ರಿಟಿಷರು ಯಾಕಾಗಿ ಇದೊಂದು ಕೇವಲ ಸಿಪಾಯಿ ದಂಗೆ ಅಂತ, ಬ್ರಿಟಿಷರು ಯಾಕಾಗಿ ಇದನ್ನು ಕೇವಲ ಒಂದು ಸಿಪಾಯಿ ದಂಗೆ ಅಂತ ಕರೆದ್ರು ಅನ್ನೋ ಪ್ರಶ್ನೆ ನಮ್ಮ ಮನದಲ್ಲಿ ಮೂಡಬಹುದು. ಬ್ರಿಟಿಷರು ಇದೊಂದು ಕೇವಲ ಸಿಪಾಯಿ ದಂಗೆ ಅಂತ ಕರೀಲಿಕ್ಕೆ ಬಹಳ ದೊಡ್ಡ ಕಾರಣ ಇತ್ತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದಿದ್ದು ಬ್ರಿಟನ್ನ ರಾಣಿಯಾದಂಥ ವಿಕ್ಟೋರಿಯಾಳ ಅನುಮತಿಯಿಂದ. ನೀವು ಅದನ್ನು ನಿಮ್ಮ 3ನೇ ಅಧ್ಯಾಯದಲ್ಲಿ ಅಧ್ಯಯನ ಮಾಡಿದ್ದೀರಿ. ಬ್ರಿಟನ್ನ ರಾಣಿಯೇ ಇವರು ಭಾರತದಲ್ಲಿ ಆಡಳಿತ ನಡೆಸ್ತಾ ಇರೋದು ಸರಿ ಇಲ್ಲ, ಭಾರತೀಯರು ಇವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅನ್ನುವಂಥ ಅಂಶ ಗೊತ್ತಾದರೆ ಬ್ರಿಟನ್ನ ರಾಣಿ ಇವರಿಂದ ಅಧಿಕಾರವನ್ನು ತನ್ನ ಕೈಗೆ ತಗೊಳ್ಳುವಂಥ ಒಂದು ಭಯ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಕಾಡ್ತಾ ಇತ್ತು. ಹಾಗಾಗಿ ಅವರು ಬ್ರಿಟಿಷ್ ಇತಿಹಾಸಕಾರರಿರಬಹುದು ಅಥವಾ ರಾಣಿಗೆ ಇಲ್ಲಿ ನಡೀತಾ ಇದ್ದಂಥ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವರದಿಯನ್ನು ಮಾಡಿದವರಿರಬಹುದು, ಇದನ್ನು ಒಂದು ಸಿಪಾಯಿ ದಂಗೆ ಅಂತ ಬಿಂಬಿಸಿದರು. ಮುಂದುವರಿದು ಈ ದಂಗೆ ಹೇಗೆ ಹರಡಿತು ಅಂತ ನೋಡೋಣ. ಮೊದಲನೇದಾಗಿ ನಾವೀಗಾಗಲೇ ಗಮನಿಸಿದ ಹಾಗೆ ಈ ದಂಗೆ ಆರಂಭವಾಗಿದ್ದು ತಕ್ಷಣದ ಕಾರಣ. ಘಟನೆ ನಡೆದಿದ್ದು ಬಾರಕ್ಪುರದಲ್ಲಿ. ಮಂಗಲ್ ಪಾಂಡೆ ಬ್ರಿಟಿಷ್ ಅಧಿಕಾರಿಗೆ ಗುಂಡು ಹಾರಿಸುವುದರೊಂದಿಗೆ 1857ರ ದಂಗೆ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆರಂಭ ಆಯಿತು. ಆದರೆ ಸೈನಿಕರು ಇದಕ್ಕೋಸ್ಕರ ಮೊದಲೇ ನಿಯೋಜನೆಗೊಳಿಸಿಕೊಂಡಂಥ ಒಂದು ದಿನ ಇದಾಗಿರಲಿಲ್ಲ. ಹಾಗಾದರೆ ಯಾಕೆ ಮಂಗಲ್ ಪಾಂಡೆ ಅವರು ಆ ದಿನ ಗುಂಡು ಹಾರಿಸಿದರು ಮತ್ತು ಅನಿರೀಕ್ಷಿತ ತಿರುವನ್ನು ಕೊಟ್ಟರು ಅಂತ ಹೇಳಿದರೆ, ಮಂಗಲ್ ಪಾಂಡೆಗೆ ಬರ್ಮಾದಿಂದ ಸೈನ್ಯವನ್ನು ಕರೆಸ್ಕೊಳ್ತಾ ಇದ್ದಾರೆ ತಮ್ಮನ್ನು ಹತ್ತಿಕ್ಕಲಿಕ್ಕೆ ಅನ್ನುವಂಥ ಮಾಹಿತಿ ಸಿಕ್ಕಿತ್ತು. ಈ ಮಾತನ್ನು ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ. ಹೀಗೆ ಅನಿರೀಕ್ಷಿತವಾಗಿ ದಂಗೆ ಆರಂಭ ಆದರೂ ಕೂಡ ಅದು ಮುಂದುವರಿದು ಬೇರೆ ಬೇರೆ ಪ್ರದೇಶಗಳಿಗೆ ಹರಡಿತು. ಇದರ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದಂಥ ಮುಖ್ಯ ಅಂಶ ಏನು ಅಂತ ಹೇಳಿದರೆ, ಬ್ರಿಟನ್ ಮೂಲದ ಅಥವಾ ಯುರೋಪಿಯನ್ ಮೂಲದ ಸೈನಿಕರ ಸಂಖ್ಯೆ ಕೇವಲ 43,000ದಷ್ಟಿತ್ತು 1857ರ ಹೊತ್ತಿಗೆ ಬ್ರಿಟಿಷ್ ಸೈನ್ಯದಲ್ಲಿ. ಅದೇ ಭಾರತೀಯ ಸೈನಿಕರ ಸಂಖ್ಯೆ ಬ್ರಿಟಿಷ್ ಸೈನ್ಯದಲ್ಲಿದ್ದಂಥದ್ದು 2,28,000ಕ್ಕೂ ಮಿಕ್ಕಿ. ಹಾಗಾಗಿ ಭಾರತೀಯ ಸೈನಿಕರಿಗೆ ಒಂದು ಧೈರ್ಯ ಇತ್ತು, ನಾವು ಬ್ರಿಟಿಷರನ್ನು ಎದುರಿಸಬಲ್ಲೆವು, ಅವರನ್ನು ಸೋಲಿಸಲಿಕ್ಕೆ ಬೇಕಾದಂಥ ಸಂಖ್ಯಾ ಬಾಹುಳ್ಯ ನಮ್ಮಲ್ಲಿ ಇದೆ ಅಂತ. ಈ ಭರವಸೆಯ ಮೇಲೆಯೇ ದಂಗೆ ಮುಂದುವರಿತು. ಮೀರತ್ನಲ್ಲಿ ಮೇ 10ನೇ ತಾರೀಕು 1857ರಲ್ಲಿ ಸೈನಿಕರು ರಾಯಲ್ ಎನ್ಫೀಲ್ಡ್ ಬಂದೂಕನ್ನು ಬಳಸುವ ವಿಚಾರದಲ್ಲಿ ತಮ್ಮ ಅಧಿಕಾರಿಗಳ ವಿರುದ್ಧ ತಿರುಗಿಬಿದ್ದರು. ಹಾಗೆ ಅವರನ್ನು ಬಂಧನಕ್ಕೊಳಪಡಿಸಲಾಯಿತು. ಆದರೆ ಹೀಗೆ ಬಂಧನಕ್ಕೊಳಪಟ್ಟಂತಹ ಸೈನಿಕರನ್ನು ಅವರ ಸಂಗಾತಿಗಳು ಬಿಡಿಸಿದರು. ಜೊತೆಗೆ ಈ ಎಲ್ಲ ಸೈನಿಕರು, ಭಾರತೀಯ ಸೈನಿಕರು ಒಟ್ಟಾಗಿ ದೆಹಲಿಯ ಕಡೆಗೆ ಧಾವಿಸಿದರು. ರಾತ್ರೋರಾತ್ರಿ ದೆಹಲಿಯನ್ನು ತಲುಪಿದರು. ಈ ಘಟನೆಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೀರತ್ ಇಲ್ಲಿದೆ ಮತ್ತು ದೆಹಲಿ ಅದರ ಸಮೀಪದಲ್ಲೇ ಇದೆ. ಸೊ ಮೀರತ್ನಿಂದ ದೆಹಲಿಯನ್ನು ತಲುಪಿದಂಥ ಸೈನಿಕರು ದೆಹಲಿಯಲ್ಲಿ ಕೆಂಪು ಕೋಟೆಯಲ್ಲಿ ಬ್ರಿಟಿಷ್ ಆಳ್ವಿಕೆ ನಡೀತಾ ಇರುತ್ತೆ. ಆ ಕೆಂಪು ಕೋಟೆಯನ್ನು ಮುತ್ತಿಗೆ ಹಾಕ್ತಾರೆ. ಬ್ರಿಟಿಷರು ಕೆಂಪು ಕೋಟೆಯಲ್ಲಿದ್ದಂತಹ ಬಹದ್ದೂರ್ ಶಾ, 2ನೇ ಬಹದ್ದೂರ್ ಶಾನನ್ನು ಕೆಂಪು ಕೋಟೆಯಲ್ಲಿ ಇದ್ದಂಥ 2ನೇ ಬಹದ್ದೂರ್ ಶಾನನ್ನು ಬ್ರಿಟಿಷರು ಹೊರಗೆ ಓಡಿಸಿರ್ತಾರೆ. ಅವನನ್ನು ಮೆಹರೌಲಿಯಲ್ಲಿ ವಾಸ್ತವ್ಯ ಹೂಡಲಿಕ್ಕೆ ಸೂಚಿಸಿರ್ತಾರೆ. ಹಾಗಾಗಿ
ಕೆಂಪುಕೋಟೆಯಲ್ಲಿ ಬ್ರಿಟಿಷರ ಆಧಿಪತ್ಯ ಇರುತ್ತೆ. ಈ ಬ್ರಿಟಿಷ್ ಆಧಿಪತ್ಯವನ್ನು ಕೊನೆಗಾಣಿಸಿದಂಥ 1857ರ ಸ್ವಾತಂತ್ರ್ಯ ಹೋರಾಟಗಾರರು ಅಲ್ಲಿ ತಮ್ಮ ಕ್ರಾಂತಿ ಧ್ವಜವನ್ನು ಹಾರಿಸ್ತಾರೆ. ಜೊತೆಗೆ 2ನೇ ಬಹದ್ದೂರ್ ಶಾನನ್ನು ಭೇಟಿಯಾಗಿ ಅವನನ್ನು ತಮ್ಮ ನಾಯಕನಾಗಲಿಕ್ಕೆ, ಅವನನ್ನೇ ತಮ್ಮ ಚಕ್ರವರ್ತಿ ಆಗಲಿಕ್ಕೆ ಕೇಳ್ಕೊಳ್ತಾರೆ. ಆದರೆ ಬಹದ್ದೂರ್ ಶಾಗೆ ಇದು ಇಷ್ಟ ಇರೋದಿಲ್ಲ. ಅವನಿಗೆ ಬ್ರಿಟಿಷರ ಬಗ್ಗೆ ತುಂಬ ಭಯ ಇರುತ್ತೆ, ಅವನು ಒಪ್ಪೋದಿಲ್ಲ. ಆದರೆ ಸ್ವಾತಂತ್ರ್ಯ ಹೋರಾಟಗಾರರ ಒತ್ತಡದಿಂದಾಗಿ ಅವನು ತಾತ್ಕಾಲಿಕವಾಗಿ ಒಪ್ಪಿಗೆ ಸೂಚಿಸ್ತಾನೆ. ಮುಂದೆ ದೆಹಲಿಯ ಚಕ್ರವರ್ತಿಯನ್ನಾಗಿ, ಮೊಘಲ್ ಚಕ್ರವರ್ತಿಯನ್ನಾಗಿ ಪುನಃ ಬಹದ್ದೂರ್ ಶಾ ಜಾಫರ್ನನ್ನು ದಂಗೆಕೋರರು ಗುರುತಿಸ್ಕೊಳ್ತಾರೆ. ಇದು ಬಹದ್ದೂರ್ ಶಾ ಜಾಫರ್ನ ಫೋಟೋ. ಮುಂದುವರಿದು ದಂಗೆ ಕಾನ್ಪುರವನ್ನು ತಲುಪಿತು. ಕಾನ್ಪುರದಲ್ಲಿ ನಾನಾ ಸಾಹೇಬ ಆಳ್ವಿಕೆ ನಡೆಸ್ತಾ ಇದ್ದ. ಕಾನ್ಪುರದ ರಕ್ಷಣೆಗಾಗಿ ಬ್ರಿಟಿಷರು ಅವನ ಸಹಾಯವನ್ನು ಕೇಳಿರ್ತಾರೆ. ಆದರೆ ಕಾನ್ಪುರದಲ್ಲಿದ್ದಂಥ ಭಾರತೀಯ ಸೈನಿಕರನ್ನು ಸೇರಿಕೊಂಡಂಥ ನಾನಾ ಸಾಹೇಬ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾನೆ. ಯಾಕಾಗಿ ಎಂಬಂಥ ಪ್ರಶ್ನೆ ಬರಬಹುದು. ನಾನಾ ಸಾಹೇಬ್ ಏನಿದ್ದಾನೆ, ಈತ ನಾವೀಗಾಗಲೇ ಆಂಗ್ಲೋ ಮರಾಠ ಯುದ್ಧಗಳ ನಂತರ ಮತ್ತು 9ನೇ ತರಗತಿಯಲ್ಲಿ ಪೇಶ್ವೆಗಳ ಬಗ್ಗೆ ಓದಿದ ಜ್ಞಾನದ ಪ್ರಕಾರ ಪೇಶ್ವೆ 2ನೇ ಬಾಜಿರಾಯನ ಪುತ್ರನಾಗಿರ್ತಾನೆ. ಈತನಿಗೆ ಪೇಶ್ವೆ 2ನೇ ಬಾಜಿರಾಯ ಬ್ರಿಟಿಷರಿಗೆ ಸಹಕಾರ ಕೊಟ್ಟಿದ್ದಕ್ಕಾಗಿ ಬ್ರಿಟಿಷರು ಅವನಿಗೆ ನಿವೃತ್ತಿ ವೇತನವನ್ನು ಕೊಡ್ತಾ ಇರ್ತಾರೆ, 8 ಲಕ್ಷದಷ್ಟು. ಆ ನಿವೃತ್ತಿ ವೇತನವನ್ನು ನಾನಾ ಸಾಹೇಬ ಪೇಶ್ವೆಯ ದತ್ತುಪುತ್ರ ಎಂಬ ಕಾರಣಕ್ಕಾಗಿ ನಾನಾ ಸಾಹೇಬನಿಗೆ ಕೊಡೋದಿಲ್ಲ. 1851ರಲ್ಲಿ ಪೇಶ್ವೆ 2ನೇ ಬಾಜಿರಾಯ ತೀರಿಕೊಳ್ತಾನೆ. ಅಲ್ಲಿಂದ ಮುಂದೆ 8 ಲಕ್ಷಗಳ ಏನು ನಿವೃತ್ತಿ ವೇತನ ಇತ್ತು ಅದನ್ನು ನಾನಾ ಸಾಹೇಬನಿಗೆ ಕೊಡಲಿಕ್ಕೆ ಬ್ರಿಟಿಷರು ನಿರಾಕರಿಸ್ತಾರೆ. ಆಗ ಡಾಲ್ ಹೌಸಿಯದೇ ಆಳ್ವಿಕೆ ಇರುತ್ತೆ. ಹಾಗೆ ನಾನಾ ಸಾಹೇಬನಿಗೆ ಯಾವ ಹಕ್ಕೂ ಇಲ್ಲ, ಯಾಕಂದರೆ ಅವನು ದತ್ತುಪುತ್ರ ಅಂಥೇಳಿ ಡಾಲ್ ಹೌಸಿ ತಿಳಿಸ್ತಾನೆ. ಇದು ನಾನಾ ಸಾಹೇಬನ ಕೋಪಕ್ಕೆ ಕಾರಣ ಆಗಿರುತ್ತೆ. ಮುಂದುವರಿದು ದಂಗೆ ಝಾನ್ಸಿಯಲ್ಲಿ ವಿಸ್ತರಿಸಿದ್ದನ್ನು ನೋಡಬಹುದು. ಝಾನ್ಸಿಯಲ್ಲಿ ರಾಜನಾಗಿದ್ದಂಥ ಗಂಗಾಧರ್ ರಾವ್ ತೀರಿ ಹೋದ ನಂತರ ಆತನ ದತ್ತುಪುತ್ರ ಅಧಿಕಾರಕ್ಕೆ ಬರಬೇಕು ಎಂಬುದು ರಾಣಿಯಾಗಿದ್ದಂಥ ಲಕ್ಷ್ಮೀಬಾಯಿಯ ಆಶಯ ಆಗಿರುತ್ತೆ. ಸಾವಿರದ 1853ರಲ್ಲಿ ರಾಜನಾಗಿದ್ದಂಥ ಗಂಗಾಧರ್ ರಾವ್ ತೀರಿ ಹೋದ ನಂತರ ಆತನ ದತ್ತುಪುತ್ರನನ್ನು ಅಧಿಕಾರಕ್ಕೇರಿಸಲಿಕ್ಕೆ ರಾಣಿ ಲಕ್ಷ್ಮೀಬಾಯಿ ಪ್ರಯತ್ನಿಸ್ತಾಳೆ. ಆದರೆ ಈ ಪ್ರಯತ್ನಕ್ಕೆ ಲಾರ್ಡ್ ಡಾಲ್ ಹೌಸಿ ಜಾರಿಗೆ ತಂದಿದ್ದಂಥ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾನೂನು ಅಡ್ಡ ಬರುತ್ತೆ. ಈ ಕಾನೂನಿನ ವಿರುದ್ಧ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಯುದ್ಧಕ್ಕೆ ನಿಲ್ತಾಳೆ. ಆಕೆಯೊಂದಿಗೆ ಸಹಕರಿಸಲಿಕ್ಕೆ ಆಕೆಯ ರಾಜ್ಯದ ಸಾಮಾನ್ಯ ಜನರು ಸೈನ್ಯದ ತರಬೇತಿಯನ್ನು ಪಡ್ಕೊಳ್ತಾರೆ. ಆದರೆ ಇದಕ್ಕೆಲ್ಲ ಸ್ವಲ್ಪ ಸಮಯ ಬೇಕಾಗತ್ತೆ. ರಾಣಿ 1854ರಿಂದಲೇ ಪ್ರಯತ್ನ ಶುರು ಮಾಡಿರ್ತಾಳೆ. ಆದರೆ ಆಕೆ ಬ್ರಿಟಿಷರ ವಿರುದ್ಧ ಸಿಡಿದೇಳುವಂಥ ಸಂದರ್ಭ ಬರೋದು 1857ರ ನಂತರ. ಮಾರ್ಚ್ 24, 1858ರ ಹೊತ್ತಿಗೆ ಬ್ರಿಟಿಷರು ಝಾನ್ಸಿಯ ಕೋಟೆಯನ್ನು ನಾಶಪಡಿಸ್ತಾರೆ. ಆದರೆ ರಾಣಿ ಧೃತಿಗೆಡಲಿಲ್ಲ. ಕೋಟೆಯಿಂದ ತನ್ನ ದತ್ತುಪುತ್ರನ ಸಹಿತ ಹೊರ ಹೋಗ್ತಾಳೆ, ಬ್ರಿಟಿಷರಿಗೆ ಸಿಕ್ಕದ ಹಾಗೆ ಅಲ್ಲಿಂದ ಮುಂದೆ ಆಕೆ ಗ್ವಾಲಿಯರನ್ನು ವಶಪಡಿಸ್ಕೊಳ್ತಾಳೆ. ಈ ಹಂತದಲ್ಲಿ ರಾಣಿ ತನ್ನ ಬಾಲ್ಯದ ಸ್ನೇಹಿತನಾಗಿದ್ದಂಥ ನಾನಾ ಸಾಹೇಬನ ಜೊತೆಗಾರನೂ ಆಗಿದ್ದಂಥ ತಾತ್ಯಾ ಟೋಪೆಯ ಸಹಕಾರವನ್ನು ಕೇಳ್ತಾಳೆ. ತಾತ್ಯಾ ಟೋಪೆ ಕಾನ್ಪುರ ದಂಗೆಯಲ್ಲೂ ಕೂಡ ಅತಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಂಥ ಒಬ್ಬ ಚಾಣಾಕ್ಷ ಹೋರಾಟಗಾರ. ತಾತ್ಯಾ ಟೋಪೆ ರಾಣಿಗೆ ಸಹಾಯ ಮಾಡಲಿಕ್ಕಾಗಿ 20,000 ಸೈನಿಕರ ಸಹಿತ ಧಾವಿಸ್ತಾನೆ. ಆದರೆ
ಮೇ 22ನೇ ತಾರೀಕಿನಂದು 1858ನೇ ಇಸ್ವಿಯಲ್ಲಿ ರಾಣಿ ಹಾಗೂ ತಾತ್ಯಾ ಟೋಪೆಯನ್ನು ಬ್ರಿಟಿಷರು ಸೋಲಿಸ್ತಾರೆ. ಇದರ ನಂತರವೂ ರಾಣಿ ಗ್ವಾಲಿಯರನ್ನು ವಶಪಡಿಸಿಕೊಂಡಿದ್ದು ಜೂನ್ 16, 1858ರಲ್ಲಿ. ಈ ಸಂದರ್ಭದಲ್ಲಿ ರಾಣಿ ಗ್ವಾಲಿಯರನ್ನು ವಶಪಡಿಸಿಕೊಂಡ 2 ದಿನದ ನಂತರ ಆಕೆಯನ್ನು ಮತ್ತೊಮ್ಮೆ ಬ್ರಿಟಿಷರು ಎದುರಿಸ್ತಾರೆ. ಜನರಲ್ ಹ್ಯೂ ರೋಸ್ನ ನೇತೃತ್ವದಲ್ಲಿ ಬಂದಂಥ ಬ್ರಿಟಿಷ್ ಸೇನೆ ರಾಣಿಯನ್ನು ಬರ್ಬರವಾಗಿ ಇರಿದು ಕೊಲ್ಲುವಂಥ ಪ್ರಯತ್ನ ಮಾಡುತ್ತೆ. ಆದರೂ ರಾಣಿ ಈ ಯುದ್ಧದಲ್ಲಿ ಹೋರಾಡಿದಂಥ ರೀತಿ ಏನಿದೆ, ಇದನ್ನು ಕಂಡಂಥ ಬ್ರಿಟಿಷ್ ಸೇನಾನಿಗಳ ಅಂತರಂಗದಲ್ಲೂ ಕೂಡ ಅವಳ ಬಗ್ಗೆ ಗೌರವವನ್ನು ಮೂಡಿಸಿದೆ. ಹಾಗಾಗಿಯೇ ಈಕೆಯನ್ನು ನಾವು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಬ್ಬ ಹೆಮ್ಮೆಯ ಸ್ಥಾನವನ್ನು ಹೊಂದಿರುವಂಥ ಸೇನಾನಿ ಅಂತ ಗುರುತಿಸ್ತೇವೆ. ತನ್ನ ದತ್ತುಪುತ್ರನನ್ನು ಬೆನ್ನಿಗೆ ಕಟ್ಟಿಕೊಂಡು ರಾಣಿ ಹೋರಾಡಿದಂಥ ಒಂದು ಚಿತ್ರ ಇಲ್ಲಿದೆ. ಇದನ್ನು ಗಮನಿಸಿದಾಗ ನಮಗೆ ರಾಣಿಯ ಹೋರಾಟದ ಕಿಚ್ಚು ಅರ್ಥ ಆಗಬಹುದು. ಹಾಗೆ ಇಲ್ಲಿಂದ ಮುಂದೆ ದಂಗೆ ಹರಡಿದಂಥ ಪ್ರದೇಶಗಳನ್ನು ಒಮ್ಮೆ ಮ್ಯಾಪ್ನಲ್ಲಿ ನೋಡೋಣ. ಮೊದಲಿಗೆ ಬಾರಕ್ಪುರದಲ್ಲಿ ಆರಂಭವಾದಂಥ ದಂಗೆ ಆನಂತರ ಮೀರತ್ ಮತ್ತು ದೆಹಲಿಗೆ ಪಸರಿಸಿತು. ಅಲ್ಲಿಂದ ಮುಂದೆ ಕಾನ್ಪುರ, ಹಾಗೆ ಅಲ್ಲಿಂದ ಮುಂದೆ ಝಾನ್ಸಿ, ನಂತರ ಔಧ್ ಹಾಗೂ ಗ್ವಾಲಿಯರ್ಗಳಲ್ಲಿ ವ್ಯಾಪಿಸಿತು. ಇನ್ನೊಮ್ಮೆ ನೆನಪಿಸ್ಕೊಳ್ಳೋಣ. ಬಾರಕ್ಪುರ್, ಮೀರತ್, ದೆಹಲಿ, ಝಾನ್ಸಿ, ಕಾನ್ಪುರ್, ಔಧ್ ಹಾಗೂ ಗ್ವಾಲಿಯರ್. ಸರಿ, ಇನ್ನೀಗ ದಂಗೆ ವಿಫಲ ಆಯಿತು. ಆದರೆ ಯಾಕೆ ವಿಫಲ ಆಯಿತು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಈ ಪಾಠದಿಂದ ಬರುವಂಥ 3 ಅಂಕದ ಪ್ರಶ್ನೆಗಳಲ್ಲಿ ಇದು ಕೂಡ ಒಂದು ಪ್ರಮುಖ ಪ್ರಶ್ನೆಯಾಗಿದೆ. ದಂಗೆ ವಿಫಲತೆಯನ್ನು ಹೊಂದಲಿಕ್ಕೆ ಮುಖ್ಯ ಕಾರಣ ಇದರ ವ್ಯಾಪ್ತಿ. ಇದು ಇಡೀ ಭಾರತವನ್ನು ವ್ಯಾಪಿಸಿದಂಥ ದಂಗೆ ಆಗಿರಲಿಲ್ಲ. ನೀವಿಲ್ಲಿ ಗಮನಿಸಬಹುದು, ಇಲ್ಲಿ ಪಿಂಕ್ ಕಲರ್ನಲ್ಲಿ ಕಾಣ್ತಾ ಇರುವಂಥ ಇಷ್ಟೂ ಭಾಗ ಬ್ರಿಟಿಷರ ಅಧಿಪತ್ಯಕ್ಕೆ ನೇರವಾಗಿ ಒಳಪಟ್ಟಿದ್ದಂಥ ಭಾರತದ ಭಾಗ. ಆದರೆ ದಂಗೆ ಹರಡಿದಂಥ ಪ್ರದೇಶಗಳನ್ನು ಗಮನಿಸಿದರೆ ನಾವು ಇಲ್ಲಿ ಕೆಲವು ಭಾಗವನ್ನು ನೋಡ್ತೇವೆ. ಹಾಗೆ ದಕ್ಷಿಣ ಭಾರತದಲ್ಲೂ ಕೂಡ ಕೆಲವು ಪ್ರದೇಶಗಳಲ್ಲಿ ದಂಗೆ ನಡೆದಿದೆ. ಸುರಪುರದ ವ್ಯಾಪ್ತಿಯನ್ನು ನೀವು ನಿಮ್ಮ ಕರ್ನಾಟಕದಲ್ಲಿ ಬ್ರಿಟಿಷ್ ಅಧಿಪತ್ಯದ ವಿರುದ್ಧ ನಡೆದಂಥ ಹೋರಾಟಗಳ ವಿಚಾರದಲ್ಲಿ ಓದಿರ್ತೀರಿ. ಹಾಗೆ ಹಲಗಲಿಯ ಬೇಡರ ವಿಚಾರ ಓದಿರ್ತೀರಿ. ಇವು ಕೂಡ 1857ರ ಹೊತ್ತಿಗೆ ನಡೆದಂಥ ದಂಗೆಯ ಭಾಗಗಳೇ ಆಗಿದ್ದರೂ ಕೂಡ ದಂಗೆ ಇಡೀ ಭಾರತವನ್ನು ವ್ಯಾಪಿಸಿದಂಥ ದಂಗೆ ಆಗಿರಲಿಲ್ಲ. ಇದು ಉತ್ತರ ಭಾರತ ಕೇಂದ್ರೀಕೃತವಾದಂಥ ದಂಗೆ ಆಗಿತ್ತು. ಹಾಗಾಗಿ ಬ್ರಿಟಿಷರಿಗೆ ಇದನ್ನು ನಿಯಂತ್ರಿಸಲಿಕ್ಕೆ ಸುಲಭ ಆಯಿತು. ಎರಡನೇ ಅಂಶ ನೋಡೋದಾದರೆ, ಈ ದಂಗೆಯಲ್ಲಿ ನಾವು ಗಮನಿಸುವಂಥದ್ದು ರಾಜ ರಾಣಿಯರು ತಮ್ಮ ಸ್ವಹಿತಾಸಕ್ತಿಗಾಗಿ ಈ ಯುದ್ಧದಲ್ಲಿ ಪಾಲ್ಗೊಂಡ್ರು ಅನ್ನುವಂಥ ಅಂಶ. ಇಲ್ಲಿ ನಾನಾ ಸಾಹೇಬ ಇರಬಹುದು ಅಥವಾ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರಬಹುದು. ಅವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆಯ ವಿರುದ್ಧವಾಗಿ ಹೋರಾಟ ಮಾಡಿದರು. ರಾಜನಾಗಿದ್ದಂಥ ಮೊಘಲ್ ಚಕ್ರವರ್ತಿ ಆತ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತುವಂಥ ಶಕ್ತಿಯನ್ನು ಹೊಂದಿರಲಿಲ್ಲ. ಹಾಗಾಗಿ ಇಲ್ಲಿ ರಾಜರಾಣಿಯರ ಸ್ವಹಿತಾಸಕ್ತಿಯನ್ನು ಮುಂದಿಟ್ಟುಕೊಂಡು ಯುದ್ಧ ನಡೆದಿದ್ದರಿಂದ ಇದು ಯಶಸ್ವಿ ಆಗಲಿಲ್ಲ ಅನ್ನುವಂಥ ಕಾರಣ ಇದೆ. ಮೂರನೇದಾಗಿ ಇದೊಂದು ಯೋಜಿತ ದಂಗೆ ಆಗಿರಲಿಲ್ಲ ಅನ್ನುವಂಥ ಒಂದು ಆರೋಪ. ಭಾರತೀಯರು, ನಾನು ಪಾಠದ ಮೊದಲಿನಿಂದಲೂ ಹೇಳ್ತಾ ಬಂದ ಹಾಗೆ, ಇದನ್ನು ನಡೆಸಬೇಕು ಅಂತ ನಿರ್ಧರಿಸಿದ್ದ ದಿನಾಂಕ ಮೇ 31 ಆಗಿತ್ತು. ಆದರೆ ಇದು ಅದಕ್ಕಿಂತಲೂ ಮುಂಚೆ ನಡೆದು ಹೋಯಿತು. ಹೀಗೆ ಒಟ್ಟಾರೆಯಾಗಿ ಆರಂಭವಾದಂಥ ದಂಗೆ
ಯಶಸ್ವಿಯಾಗೋದು ಅನುಮಾನವೇ ಇತ್ತು. ದಂಗೆ ಒಂದು ಪ್ರದೇಶದಲ್ಲಿ ಹರಡಿ ಆನಂತರ ಇನ್ನೊಂದು ಪ್ರದೇಶಕ್ಕೆ ತಲುಪಿದ್ದ ಕಾರಣ ಬ್ರಿಟಿಷರಿಗೂ ಕೂಡ ತಮ್ಮ ಸೈನ್ಯವನ್ನು ದಂಗೆ ಎಲ್ಲಿ ನಡೀತಾ ಇದೆಯೋ ಅಲ್ಲಿಗೆ ತಗೊಂಡು ಹೋಗಿ ಅದನ್ನು ನಿಯಂತ್ರಿಸೋದು ಸುಲಭ ಆಯಿತು. ಎಲ್ಲ ಕಡೆ ಒಂದೇ ದಿನದಂದು ದಂಗೆ ನಡೆದಿದ್ದರೆ, ಮೊದಲೇ ಯೋಜನೆ ಮಾಡಿದ ಹಾಗೆ ನಡೆದಿದ್ದರೆ ಖಂಡಿತವಾಗಿ ಬ್ರಿಟಿಷರು ಇದನ್ನು ನಿಯಂತ್ರಿಸುವಲ್ಲಿ ಅಸಫಲರಾಗ್ತಿದ್ರು. ಯಾಕಂದರೆ ಅವರದ್ದೇ ಸೈನ್ಯದ ಬಹುಭಾಗ ಭಾರತೀಯ ಸೈನಿಕರು ಈ ದಂಗೆಯಲ್ಲಿ ಪಾಲ್ಗೊಂಡಿದ್ರು. ಮುಂದಿನ ಕಾರಣ ಒಗ್ಗಟ್ಟು ಮತ್ತು ಸೂಕ್ತ ನಾಯಕತ್ವದ ಕೊರತೆ. ಬ್ರಿಟಿಷ್ ಸೈನ್ಯಾಧಿಕಾರಿಗಳು ನಾಯಕತ್ವದ ವಿಚಾರದಲ್ಲಿ ತೋರಿಸ್ತಾ ಇದ್ದಂತಹ ಶಿಸ್ತು ಮತ್ತು ಬ್ರಿಟಿಷ್ ಸೈನ್ಯದಲ್ಲಿದ್ದಂತಹ ಸೈನಿಕರಿಗೆ ದೊರೀತಾ ಇದ್ದ ತರಬೇತಿ, ಬ್ರಿಟಿಷರಲ್ಲಿದ್ದಂಥ ಒಗ್ಗಟ್ಟು, ಇವ್ಯಾವೂ ಕೂಡ ನಮ್ಮ ಭಾರತೀಯ ಸೈನಿಕರಲ್ಲಿ ಇರಲಿಲ್ಲ. ಇಲ್ಲಿ ನಾವು ನಾಯಕತ್ವ ಅಂತ ನೋಡೋದಾದರೆ ಬಹುಶಃ ಧೈರ್ಯದಿಂದ ಬ್ರಿಟಿಷರನ್ನು ರಣಾಂಗಣದಲ್ಲಿ ಎದುರಿಸಿದ್ದು ರಾಣಿಯಾಗಿದ್ದಂಥ ಝಾನ್ಸಿ ಲಕ್ಷ್ಮೀಬಾಯಿ ಹಾಗೆ ತಾತ್ಯಾ ಟೋಪೆ. ಈ ಇಬ್ಬರು ಸೇನಾನಿಗಳನ್ನು ನಾವಿಲ್ಲಿ ಪ್ರಮುಖವಾಗಿ ಗುರುತಿಸಬಹುದೇನೋ. ನಾನಾ ಸಾಹೇಬನ ಹೆಸರಿದ್ದರೂ ಕೂಡ ಈತ ರಣಾಂಗಣದಲ್ಲಿ ಹೋರಾಡಿದಂಥ ನಿದರ್ಶನ ಕಡಿಮೆ. ಕೊನೆಗೆ ನೇಪಾಳಕ್ಕೆ ಸೇರಿದಂಥ ನಾನಾ ಸಾಹೇಬ ಕ್ರಾಂತಿಯಲ್ಲಿ ಮತ್ತೆ ಕಾಣಿಸ್ಕೊಂಡ್ಲಿಲ್ಲ. ಇಲ್ಲಿ ನಾನಾ ಸಾಹೇಬನಿಗೋಸ್ಕರ ಅವನ ಪರವಾಗಿ ಯುದ್ಧವನ್ನು ಮುನ್ನಡೆಸಿದವನು ತಾತ್ಯಾ ಟೋಪೆ ಆಗಿರ್ತಾನೆ. ಜೊತೆಗೆ ಈ ಯುದ್ಧದ ವಿಚಾರದಲ್ಲಿ ತಂತ್ರಗಾರಿಕೆ ಅನ್ನುವಂಥದ್ದು ತುಂಬ ಮುಖ್ಯ. ಸರಿಯಾದ ನಾಯಕತ್ವ ಇಲ್ಲ ಅಂತ ಹೇಳಿದರೆ ಅದನ್ನು ಸಾಧಿಸೋದು ಕಷ್ಟ. ಮುಂದಿನ ಅಂಶ ನಾವು ನೋಡ್ತಾ ಹೋದರೆ ಯುದ್ಧ ತಂತ್ರ, ಶಿಸ್ತು ಮತ್ತು ಸೈನಿಕ ಪರಿಣತಿ. ಬ್ರಿಟಿಷ್ ಸೈನ್ಯದಲ್ಲಿದ್ದಂಥ ಒಂದು ಸೈನಿಕ ಪರಿಣತಿ ನಮ್ಮ ಸೈನ್ಯದಲ್ಲಿರಲಿಲ್ಲ. ಬ್ರಿಟಿಷರಿಗೆ ತಮ್ಮ ಆಳ್ವಿಕೆಯಲ್ಲಿ ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಹಠ ಇದ್ದಿದ್ದರಿಂದಲೇ ಅವರಲ್ಲಿ ಒಗ್ಗಟ್ಟಿತ್ತು. ಆದರೆ ನಮ್ಮಲ್ಲಿ ಅಂಥ ಹಠ ಒಂದು ಕಾರಣಕ್ಕಾಗಿ ಕಂಡುಬರಲಿಲ್ಲ. ನಮಗೆ ಇಡೀ ಭಾರತ ಒಂದು ದೇಶ, ಇದನ್ನು ನಾವು ಬ್ರಿಟಿಷರಿಂದ ಪಡ್ಕೊಳ್ಬೇಕು ಹಿಂತಿರುಗಿ ಅನ್ನುವಂಥ ಒಂದು ಗುರಿ ಇದ್ದಿದ್ದರೆ ಖಂಡಿತವಾಗಿ ಇದು ಯಶಸ್ವಿ ಆಗ್ತಿತ್ತೇನೋ. ಆದರೆ ಅಲ್ಲಲ್ಲಿ ನಡೆದಂಥ ದಂಗೆಗಳು ಕೇವಲ ಆಯಾ ಪ್ರಾದೇಶಿಕ ರಾಜರ ಸಲುವಾಗಿ ನಡೆದಿದ್ವು. ಹಾಗಾಗಿ ಯುದ್ಧ ತಂತ್ರ ಮಾಡಲಿಕ್ಕೆ ಬೇಕಾದಂಥ ಒಬ್ಬ ಸೂಕ್ತ ನಾಯಕನೂ ಇರಲಿಲ್ಲ ನಮಗೆ. ನಮ್ಮ ಸೈನಿಕರಲ್ಲಿ ಶಿಸ್ತು ಕಡಿಮೆ ಇತ್ತು ಬ್ರಿಟಿಷ್ ಸೈನಿಕರಿಗೆ ಹೋಲಿಸಿದರೆ. ಹಾಗೆ ಸೈನಿಕ ಪರಿಣತಿ ಕೂಡ ಬ್ರಿಟಿಷ್ ಸೈನಿಕರಷ್ಟು ಇರಲಿಲ್ಲ. ಜೊತೆಗೆ ಅವರಲ್ಲಿದ್ದಂಥ ಆಧುನಿಕ ಶಸ್ತ್ರಾಸ್ತ್ರಗಳಾಗಲಿ ಅಥವಾ ಯುದ್ಧಕ್ಕೆ ಬೇಕಾದಂಥ ಇನ್ನಿತರ ಸಲಕರಣೆಗಳಾಗಲಿ ನಮ್ಮಲ್ಲಿ ಇರಲಿಲ್ಲ. ಮುಂದುವರಿದಂತೆ ದೇಶೀಯ ರಾಜರು ಕೆಲವರು ಬ್ರಿಟಿಷರಿಗೆ ನಿಷ್ಠರಾಗಿದ್ದರು. ಇವರ ಬ್ರಿಟಿಷರ ಬಗೆಗಿನ ನಿಷ್ಠೆಯಿಂದಾಗಿ ಅವರು ಬ್ರಿಟಿಷರಿಗೆ ಸಹಾಯ ಮಾಡಿದ್ರಲ್ಲದೆ ಭಾರತೀಯ ಹೋರಾಟಗಾರರಿಗೆ ಸಹಾಯ ಮಾಡಲಿಲ್ಲ. ಇನ್ನು ಹೇಳಬೇಕಂದ್ರೆ ಅವರು ಭಾರತೀಯ ಸೈನಿಕರ ವಿರುದ್ಧ ತಮ್ಮ ಸೈನ್ಯವನ್ನು ಕೊಟ್ಟು ಸಹಕರಿಸಿದರು. ಇಂಥ ರಾಜರಿಂದಾಗಿ ಬಹುಶಃ ಭಾರತದ ಸ್ವಾತಂತ್ರ್ಯ ಇನ್ನಷ್ಟು ತಡ ಆಯಿತು. ಮುಂದಿನ ಕಾರಣ ಅಂತ ಹೇಳಿದರೆ ಲೂಟಿ ಮತ್ತು ದರೋಡೆಗಳಲ್ಲಿ ನಮ್ಮ ಸೈನಿಕರು ಪಾಲ್ಗೊಂಡಿದ್ದು. ಭಾರತೀಯ ಸೈನಿಕರು ಯಾಕೆ ಲೂಟಿ ಮತ್ತು ದರೋಡೆಗೆ ಇಳಿದ್ರು ಅಂತ ಹೇಳಿದರೆ, ಅವರಿಗೆ ಈ ದಂಗೆಯನ್ನು ಅಥವಾ ಈ ಸ್ವಾತಂತ್ರ್ಯ ಹೋರಾಟವನ್ನು ನಡೆಸಲಿಕ್ಕೆ ಯಾರೂ ಸಂಬಳ ಕೊಟ್ಟು ಕೆಲಸ ಮಾಡಿಸಿದ್ದಲ್ಲ. ಕೊನೆಗೆ ಅವರ ಹಸಿವನ್ನು ತಡೆಯಲಾರದೆ, ಅವರ ಮೂಲಭೂತ ಅವಶ್ಯಕತೆಗಳನ್ನು ತೀರಿಸ್ಕೊಳ್ಲಿಕ್ಕಾಗದೆ ಅವರು ಲೂಟಿ ಮತ್ತು ದರೋಡೆಗೂ ಕೂಡ ಇಳಿದ್ರು. ಆ ಸಂದರ್ಭದಲ್ಲಿ ಅವರನ್ನು ಅಷ್ಟರವರೆಗೂ ಸಮರ್ಥಿಸ್ಕೊಳ್ತಾ ಇದ್ದಂಥ ಸಾಮಾನ್ಯ ಜನರು ಅವರ ವಿರುದ್ಧ ಬ್ರಿಟಿಷರಿಗೆ ಸಹಾಯ ಮಾಡುವಂಥ ಸಂದರ್ಭ ಬಂತು. ಹೀಗೆ ಭಾರತೀಯರು ನಡೆಸಿದಂಥ ಒಂದು ಅಮೋಘ ಪ್ರಯತ್ನ ಏನಿತ್ತು 1857ರ ಹೊತ್ತಿಗೆ, ಇದು ವಿಫಲವಾಯಿತು. ಆದರೆ ಇದರ ಪರಿಣಾಮ ದೂರಗಾಮಿ. ಈ ದಂಗೆಯ ಪರಿಣಾಮಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಬ್ರಿಟನ್ ಸಾಮ್ರಾಜ್ಞಿಗೆ ಅಥವಾ ಬ್ರಿಟನ್ನ ರಾಣಿಯಾಗಿದ್ದಂಥ ವಿಕ್ಟೋರಿಯಾಗೆ ಭಾರತದಲ್ಲಿ ನಡೀತಾ ಇದ್ದಂಥ ವ್ಯವಹಾರಗಳು ಸ್ಪಷ್ಟವಾಗಿ ಅರ್ಥವಾದವು.
ಆಕೆ ತನ್ನ ಕೈಗೆ ಆಡಳಿತವನ್ನು ಕೊಡಬೇಕು ಅಂತ ಕಂಪೆನಿಗೆ ನಿರ್ದೇಶನವನ್ನು ಕೊಟ್ಟಳು. ಹೀಗಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪೆನಿ ಭಾರತದ ಮೇಲಿನ ತನ್ನ ಆಡಳಿತಾಧಿಕಾರವನ್ನು ಬ್ರಿಟನ್ನ ರಾಣಿಯಾಗಿದ್ದಂಥ ಅಥವಾ ಬ್ರಿಟನ್ನ ಸಾಮ್ರಾಜ್ಞಿಯಾಗಿದ್ದಂಥ ರಾಣಿ ವಿಕ್ಟೋರಿಯಾಳಿಗೆ ಹಸ್ತಾಂತರ ಮಾಡಬೇಕಾಯಿತು. ಎರಡನೇದಾಗಿ ಭಾರತದ ಎಲ್ಲ ವ್ಯವಹಾರಗಳನ್ನು ನಿಯಂತ್ರಿಸಲಿಕ್ಕಾಗಿ ಭಾರತದ ವ್ಯವಹಾರಗಳ ಕಾರ್ಯದರ್ಶಿ ಅನ್ನುವಂಥ ಒಂದು ಹುದ್ದೆಯನ್ನು ಸೃಷ್ಟಿಸಲಾಯಿತು ಮತ್ತು ಇದನ್ನು ಲಾರ್ಡ್ ಸ್ಟ್ಯಾನ್ಲಿ ಅವರಿಗೆ ವಹಿಸಿಕೊಡಲಾಯಿತು. ಬ್ರಿಟನ್ ಪಾರ್ಲಿಮೆಂಟ್ನಲ್ಲಿ ಇದ್ದಂಥ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಭಾರತದ ವ್ಯವಹಾರಗಳ ಬಗ್ಗೆ ಸಂಪೂರ್ಣ ತಿಳುವಳಿಕೆಯನ್ನು ಹೊಂದಿರುವ ಮತ್ತು ರಾಣಿಗೆ ಆ ಕುರಿತು ಮಾಹಿತಿಯನ್ನು ನೀಡುವಂಥ ಹೊಣೆಯನ್ನು ವಹಿಸಲಾಯಿತು. ಮುಂದಿನದು ರಾಣಿಯ ಘೋಷಣೆ. ವಿಕ್ಟೋರಿಯಾ ರಾಣಿ ಭಾರತೀಯರನ್ನ ಸಮಾಧಾನ ಪಡಿಸಲಿಕ್ಕಾಗಿ ಒಂದು ಘೋಷಣೆಯನ್ನು ಹೊರಡಿಸಿದ್ಲು. 1858ರಲ್ಲಿ ಈ ಘೋಷಣೆಯ ಕುರಿತು ನಾವು ತಿಳ್ಕೊಳ್ಬೇಕಾಗತ್ತೆ. ಈ ಘೋಷಣೆಯ ಕುರಿತು ತಿಳ್ಕೊಳ್ಳುವ ಜೊತೆಗೆ ನಾನು ಇನ್ನೊಂದು ವಿಚಾರವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ನಿಮ್ಮ 3ನೇ ಅಧ್ಯಾಯದಲ್ಲಿ ಭಾರತ ಸರ್ಕಾರದ ಕಾಯ್ದೆ 1858 ಅನ್ನುವಂಥ ಹೆಸರಿನಲ್ಲಿ ಈ ಕಾಯ್ದೆಯನ್ನು ಅಧ್ಯಯನ ಮಾಡಿದ್ದೀರಿ. ಈ ಕಾಯ್ದೆಯ ಸಂದರ್ಭದಲ್ಲಿ ಗವರ್ನರ್ ಜನರಲ್ ಹುದ್ದೆಯನ್ನು ವೈಸ್ರಾಯ್ ಅಂತ ಬದಲಾಯಿಸಲಾಯಿತು. ಹಾಗೆ ಭಾರತದ ಮೊದಲ ವೈಸ್ರಾಯ್ ಆಗಿ ಲಾರ್ಡ್ ಕ್ಯಾನಿಂಗ್ ಅಧಿಕಾರಕ್ಕೆ ಬರ್ತಾರೆ. ಈ ಲಾರ್ಡ್ ಕ್ಯಾನಿಂಗ್ ರಾಣಿಯ ಪರವಾಗಿ ಈ ಘೋಷಣೆಯನ್ನು ಓದಿ ಹೇಳ್ತಾರೆ. ಈ ಘೋಷಣೆಯಲ್ಲಿದ್ದಂಥ ಅಂಶಗಳನ್ನು ಗಮನಿಸೋಣ. ಮೊದಲನೇದು ಒಪ್ಪಂದಗಳ ಮುಂದುವರಿಸುವಿಕೆ. ಅಂದರೆ ದೇಶೀಯ ರಾಜರುಗಳ ಜೊತೆಗೆ ಅಥವಾ ದೇಶೀಯ ಸಂಸ್ಥಾನಗಳ ಜೊತೆಗೆ ಬ್ರಿಟಿಷರು ಏನೆಲ್ಲ ಒಪ್ಪಂದಗಳನ್ನು ಮಾಡಿಕೊಂಡಿದ್ರು ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ, ಈ ಒಪ್ಪಂದಗಳನ್ನು ರಾಣಿಯ ಆಳ್ವಿಕೆಯ ಕಾಲದಲ್ಲೂ ಕೂಡ ಮುಂದುವರಿಸ್ತಾರೆ ಅಂತ ಹೇಳಿಬಿಟ್ಟು. ಎರಡನೇದಾಗಿ ವಿಸ್ತರಣೆಯ ಅಪೇಕ್ಷೆಯನ್ನು ಬ್ರಿಟಿಷರು ಕೈಬಿಟ್ಟರು. ಇನ್ನು ಮುಂದೆ ಭಾರತದಲ್ಲಿ ಪ್ರಾದೇಶಿಕ ವಿಸ್ತರಣೆಯನ್ನು ಮಾಡುವಂಥ ಅಪೇಕ್ಷೆಯನ್ನು ಬ್ರಿಟಿಷರು ಕೈಬಿಟ್ಟರು. ಮೂರನೇದಾಗಿ ಸುಭದ್ರ ಸರ್ಕಾರವನ್ನು ಒದಗಿಸುವಂತಹ ಭರವಸೆಯನ್ನು ರಾಣಿ ನೀಡ್ತಾಳೆ. ಅಂದರೆ ಭಾರತೀಯರಿಗೆ ತೊಂದರೆ ಆಗದಂತೆ, ಭಾರತೀಯರ ಮನಸ್ಸುಗಳಿಗೆ ನೋವಾಗದಂತೆ ಸುಭದ್ರ ಸರ್ಕಾರವನ್ನು ನೀಡ್ತೇವೆ ಅನ್ನುವಂಥ ಭರವಸೆಯನ್ನು ರಾಣಿ ನೀಡ್ತಾಳೆ. ಹಾಗೆ ಕಾನೂನಿನ ಮುಂದೆ ಸಮಾನತೆಯನ್ನು ಕೂಡ ಘೋಷಿಸ್ತಾಳೆ. ಅಂದರೆ ಇಷ್ಟರವರೆಗೆ ಬ್ರಿಟಿಷರಿಗೆ ಬೇರೆ ರೀತಿ, ಭಾರತೀಯರಿಗೆ ಬೇರೆ ರೀತಿಯ ಕಾನೂನುಗಳಿದ್ವು, ನಾವು ನೋಡಿದ್ದೇವೆ ಆಡಳಿತಾತ್ಮಕ ಸುಧಾರಣೆಯಲ್ಲಿ. ಆದರೆ ಈ ಆಡಳಿತಾತ್ಮಕ ಸುಧಾರಣೆಯ ನೆಪದಲ್ಲಿ ಭಾರತೀಯರನ್ನು ಶೋಷಿಸಿದ್ದು ದಂಗೆಗೆ ಮೂಲ ಕಾರಣ ಎಂಬುದನ್ನು ಕೂಡ ಆಡಳಿತಾತ್ಮಕ ಕಾರಣಗಳಲ್ಲಿ ನಾವು ಗಮನಿಸಿದ್ದೇವೆ. ಹಾಗಾಗಿ ಇದನ್ನು ತಪ್ಪಿಸಲಿಕ್ಕಾಗಿ ರಾಣಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಅವರು ಯುರೋಪಿಯನ್ನರಿರಬಹುದು, ಬ್ರಿಟಿಷರಿರಬಹುದು ಅಥವಾ ಭಾರತೀಯರಿರಬಹುದು. ಹಾಗೆ ಮುಂದಿನದ್ದು ಧಾರ್ಮಿಕ ಸಹಿಷ್ಣುತೆಯನ್ನು ತಾವು ಪಾಲಿಸುವುದಾಗಿ ಬ್ರಿಟನ್ನ ರಾಣಿ ಹೇಳಿಕೆ ಕೊಡ್ತಾಳೆ. ಅದರ ಅರ್ಥ ಇನ್ನು ಮುಂದೆ ಭಾರತೀಯರ ಧಾರ್ಮಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ತಾವು ಮಾಡೋದಿಲ್ಲ ಎಂಬುದನ್ನು ಬ್ರಿಟಿಷರು ಸ್ಪಷ್ಟಗೊಳಿಸಿದರು. ಯಾಕೆ ಈ ವಿಚಾರ ಬಂತು ಅಂತ ಹೇಳಿದರೆ, ಭಾರತೀಯರನ್ನ ಪ್ರಚೋದಿಸಿದಂಥ ಅಂಶಗಳಲ್ಲಿ ಧಾರ್ಮಿಕ ಅಂಶಗಳು ಕೂಡ ಸೇರಿಕೊಂಡಿದ್ವು. ಸಾಗರದಾಚೆಯ ಸೇವೆ ಇರಬಹುದು ಅಥವಾ ತಕ್ಷಣದ ಕಾರಣದಲ್ಲಿ ತುಪಾಕಿಗೆ ಸವರಿದಂಥ ಕೊಬ್ಬಿನ ವಿಚಾರ ಇರಬಹುದು, ಇವೆಲ್ಲ ಧಾರ್ಮಿಕ ವಿಚಾರಗಳೇ ಆಗಿದ್ವು. ಹಾಗೆ ಭಾರತೀಯರ ಪ್ರೀತಿ ಬೆಂಬಲಗಳನ್ನು ಗಳಿಸಿಕೊಳ್ಳದಿದ್ದರೆ ತಾವು ಭಾರತದಲ್ಲಿ ಆಡಳಿತ ನಡೆಸಲಿಕ್ಕೆ ಅಸಾಧ್ಯ ಎಂಬುದನ್ನು ಬ್ರಿಟಿಷರು ಕೂಡ ಅರ್ಥ ಮಾಡಿಕೊಂಡ್ರು. ಮುಂದೆ ಭಾರತೀಯರನ್ನು ಕೂಡ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಸೇರಿಸಿಕೊಂಡ್ರೆ ಅವರ ಮನಸ್ಸಿನೊಳಗೆ ಏನಿದೆ, ಅವರಿಗೆ ಏನು ಬೇಕು ಏನು ಬೇಡ ಎಂಬುದು ಬ್ರಿಟಿಷ್ ಅಧಿಕಾರಿಗಳಿಗೆ ಅರ್ಥವಾಗುತ್ತೆ ಎಂಬ ಉದ್ದೇಶದಿಂದ ಭಾರತೀಯರನ್ನು ಕೂಡ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಸೇರಿಸಿಕೊಳ್ಳುವಂಥ ಒಂದು ನಿರ್ಧಾರಕ್ಕೆ ಬರ್ತಾರೆ. ಇದನ್ನು ನಾವು ಭಾರತೀಯರ ಒಳಗೊಳ್ಳುವಿಕೆಯನ್ನು ಪಾಲಿಸಿ ಆಫ್ ಅಸರ್ಷನ್ ಅಂತ ಇಂಗ್ಲೀಷ್ನಲ್ಲಿ ಕರಿತೇವೆ. ಇದಿಷ್ಟನ್ನು ನೆನಪಿಟ್ಕೊಂಡ್ರೆ ಬಹುಶಃ 1857ರ ದಂಗೆಯ ಪರಿಣಾಮಗಳನ್ನು
ಸ್ಪಷ್ಟವಾಗಿ ನೆನಪಿಟ್ಕೊಳ್ಬಹುದು. ಕೊನೆಯದಾಗಿ ಭಾರತ ಸ್ವಾತಂತ್ರ್ಯ 1947ರಲ್ಲಿ ದೊರಕಿತು. ಆದರೆ ಆ ಹೋರಾಟಕ್ಕೊಂದು ದಿಕ್ಸೂಚಿಯಾಗಿ ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಗುರುತಿಸ್ತೇವೆ. ಯಾಕಂದರೆ ಇಲ್ಲಿ ನಮಗೆ ಪರ್ಯಾಯ ಮಾರ್ಗದ ಅಗತ್ಯತೆ ಇದೆ, ನಾವು ಬ್ರಿಟಿಷರನ್ನ ಶಸ್ತ್ರ ಮಾರ್ಗದ ಮೂಲಕ ಗೆಲ್ಲೋದು ಅಸಾಧ್ಯ ಎಂಬುದನ್ನು ಈ ದಂಗೆ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಿರೂಪಿಸಿಕೊಡ್ತು. ಹಾಗಾಗಿ ಇಲ್ಲಿಂದ ಮುಂದೆ ಭಾರತೀಯರು ಪರ್ಯಾಯ ಮಾರ್ಗದ ಮೂಲಕ ಅಂದರೆ ಶಸ್ತ್ರಾಸ್ತ್ರಗಳಿಲ್ಲದ ಮಾರ್ಗದ ಮೂಲಕ ಭಾರತದ ಸ್ವಾತಂತ್ರ್ಯವನ್ನು ಪಡೆಯುವಂಥ ಹೊಸ ಹೆಜ್ಜೆಯನ್ನು ಇಟ್ಟರು. ಇಲ್ಲಿಗೆ ಪಾಠದ ಪಠ್ಯಾಂಶಗಳು ಮುಕ್ತಾಯವಾದವು. ಆದರೆ ಈ ಪಾಠದಿಂದ ಪ್ರತಿ ಬಾರಿ ಪರೀಕ್ಷೆಗೆ 3 ಅಂಕಗಳ ಪ್ರಶ್ನೆಗಳನ್ನು ಕೇಳುವ ಕಾರಣದಿಂದಾಗಿ ಈ ಪಾಠದ ಪ್ರಶ್ನೆಗಳು ಸ್ವಲ್ಪ ಪ್ರಮುಖವಾಗಿರ್ತವೆ. ಅಂಥ ಪ್ರಶ್ನೆಗಳನ್ನು ನೋಡೋದಾದರೆ, ಮೊದಲನೇದಾಗಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳೇನು, 5 ಕಾರಣಗಳ ಪಟ್ಟಿಯನ್ನು ಬರಿಬೇಕು. ಎರಡನೇದಾಗಿ ಯಾವುದೇ ಕಾರಣವನ್ನು ಕೂಡ ವಿವರಣೆ ಕೇಳಬಹುದು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳೇನು, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳೇನು, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸೈನಿಕ ಕಾರಣಗಳೇನು, ಈ ರೀತಿಯಾಗಿ. ಹಾಗೆ ದಂಗೆಯ ತಕ್ಷಣದ ಕಾರಣವನ್ನು ವಿವರಿಸಲಿಕ್ಕೆ ಕೇಳಬಹುದು. ಜೊತೆಗೆ ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಪಾಠದ ಬಗ್ಗೆ ಪ್ರಶ್ನೆ ಬೇರೆ ಬೇರೆ ಹೆಸರಿನಲ್ಲಿ ಬರಬಹುದು. ಭಾರತೀಯ ಇತಿಹಾಸಕಾರರು ಕರೆದಂತೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ಎಂಬ ಹೆಸರಿನಲ್ಲಿ ಈ ಪಾಠದ ಬಗ್ಗೆ ಪ್ರಶ್ನೆ ಬರಬಹುದು. ಎರಡನೇದಾಗಿ ಇದನ್ನು 1857ರ ದಂಗೆ ಅಂತ ಕರೀತಾರೆ. 1857ರ ದಂಗೆಯ 1857ರ ದಂಗೆಯ ಪರಿಣಾಮಗಳೇನು, 1857ರ ದಂಗೆಯಲ್ಲಿ ವಿಫಲರಾಗಲು ಕಾರಣಗಳೇನು, ಈ ರೀತಿಯಾಗಿ ಪ್ರಶ್ನೆಗಳು ಬರಬಹುದು. ಮೂರನೇದಾಗಿ ಇದನ್ನು ಬ್ರಿಟಿಷ್ ಇತಿಹಾಸಕಾರರು ಮತ್ತು ಬ್ರಿಟಿಷ್ ಅಧಿಕಾರಿಗಳು ಕರೆದಂತೆ ಸಿಪಾಯಿ ದಂಗೆ ಅನ್ನುವಂಥ ಹೆಸರಿನಲ್ಲೂ ಕೂಡ ಪ್ರಶ್ನೆಯನ್ನು ಕೇಳಬಹುದು. ಅಥವಾ ಸಿಪಾಯಿ ದಂಗೆ ಅಂತ ಕರೆದವರು ಯಾರು? ಉತ್ತರ ನೆನಪಿದೆ ಅಲ್ವಾ? ಬ್ರಿಟಿಷ್ ಇತಿಹಾಸಕಾರರು. ಹಾಗೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದವರು ಯಾರು? ನಾವು, ಭಾರತದ ಇತಿಹಾಸಕಾರರು. ಹಾಗೂ ನಾವು ಕೂಡ ಹೆಮ್ಮೆಯಿಂದ ಇದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೇ ಕರಿತೇವೆ. ಭಾರತದ ಸ್ವಾತಂತ್ರ್ಯದ ಪಯಣದಲ್ಲಿ ಒಂದು ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ದಿಕ್ಸೂಚಿ ಅಂತ ಗುರುತಿಸಿಕೊಂಡಂಥ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ದಿಕ್ಸೂಚಿ ಅಂತ ಗುರುತಿಸಿಕೊಂಡಂಥ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನೆನಪಿಟ್ಕೊಳ್ಳಿಕ್ಕೆ ಕಷ್ಟ ಏನಿಲ್ಲ. ಇದನ್ನೊಂದು ಕಥೆಯ ಹಾಗೆ ನೆನಪಿಟ್ಕೊಳ್ಳಿ. ನೀವು ಮಾಡಬೇಕಾದಿಷ್ಟೇ, ಇಲ್ಲಿ ಪ್ರಮುಖವಾದಂಥ ವ್ಯಕ್ತಿಗಳ ಹೆಸರನ್ನು, ಸ್ಥಳಗಳ ಹೆಸರನ್ನು, ಇಸವಿಗಳನ್ನು ನೆನಪಿಟ್ಕೊಂಡ್ರೆ ಸಾಕು. ಇದನ್ನೊಂದು ಕಥೆಯ ಹಾಗೆ ಸುಲಭವಾಗಿ ನೆನಪಿಟ್ಕೊಳ್ಬಹುದು. ಧನ್ಯವಾದ.